ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಕುಸುಮಾಚಾರ್ ಮೇಡಮ್ ಅವರು ಮುಂದೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ಯಾಮು ಅವರು ಖಡ್ಗಲೇಖನ ವಾರಪತ್ರಿಕೆಯ ಸಂಪಾದಕರು, ನನ್ನ ಮಾರ್ಗದರ್ಶಕರು ಕೂಡ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಶ್ಯಾಮು ಸರ್ ಅವರು, ಅವ್ರನ್ನು ಕೂಡ ನಾನು ಸ್ವಾಗತ ಕೋರ್ತೇನೆ. ಹಾಗೇನೆ ಆನಂದ್ ಶೆಟ್ಟಿ ಅವರು ರಾಗ ಕ್ರಿಯೇಟರ್ಸ್ ನ ಅಧ್ಯಕ್ಷರು ಮತ್ತು ಗಾಯಕರು ಕೂಡ, ಅವರು ಕೂಡ ವೇದಿಕೆಗೆ ದಯವಿಟ್ಟು ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಹಾಗೇನೆ ಶ್ರೀಮತಿ ಕವಿತಾ ಕಾಮತ್ರವರು ಗಾಯಕರು, ಗೀತ ಸಂಗಮ್ನ ಮುಖ್ಯಸ್ಥರು, ಇದುವರೆಗೂ ಕೂಡ ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಕೂಡ ಕವಿತಾ ಕಾಮತ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತ ಕೊಡ್ತೇನೆ. ಹಾಗೇನೆ ಮೇರಿ ಲೋಬ ಅವರು ಸ್ನೇಹ ಬಿಂದು ಚಾರಿಟಬಲ್ ಟ್ರಸ್ಟ್ ನ ಮೂಲಕ ವಯಸ್ಸಾದಂತಹ ಮಹಿಳೆಯರಿಗೆ ಒಂದು ವೃದ್ಧಾಶ್ರಮನ ಸುಮಾರು ವರ್ಷಗಳಿಂದನೂ ನಡೆಸಿಕೊಂಡು ಬಂದಿದ್ದಾರೆ. ಮೇರಿ ಲೋಬ ಅವರು ವೃದ್ಧ ಹಿರಿಯ ಮಹಿಳೆಯರಿಗೆ ಸುಮಾರು ವರ್ಷಗಳಿಂದನೂ ಕೂಡ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರ ಒಂದು ಓಲ್ಡ್ ಏಜ್ ಹೋಮ್ಗೂ ನಾವು ಕೂಡ, ನಾನು ಜಾಯಿಸೋರೆಲ್ಲ ಕೂಡ ಹೋಗಿದ್ದೇವೆ. ಅವರ ಒಂದು ಸೇವೆ ತುಂಬಾ ಅಮೂಲ್ಯ ಅಂತ ಹೇಳ್ಬೋದು ಸಮಾಜದಲ್ಲಿ. ಮೇರಿ ಲೋಬ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಮಾ ಮೇಡಮ್ ಅವರು ಸಮಾಜ ಸೇವಕರು, ಹಾಗೂ ಅವರು ಕೂಡ ಸಂಗೀತ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಪ್ರತಿಮಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗೇನೆ ಪಾವನ ಮೆಲೋಡಿಸ್ ನ ಮುಖ್ಯಸ್ಥರಾದಂತಹ ಪಾವನ ಪರಮೇಶ್ವರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಮೈಸೂರು ಕೋರ್ಟ್ ನಲ್ಲಿ ಅವರು ಕ್ಲರ್ಕ್ ಆಗಿದ್ರು. ಈಗ ನಂಜನಗೂಡಲ್ಲಿ ಅವರು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಗಾಯಕರು ಕೂಡ. ಪಾವನ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತನ ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಡಾಕ್ಟರ್ ಸುಭಾಷ್ ಅವರು KR ಹಾಸ್ಪಿಟಲ್ ಅಲ್ಲಿ ತುಂಬಾ ನೋಟೆಡ್ ಅಂತಾನೆ ಹೇಳಬಹುದು. ಸರ್ಜನ್, KR ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಉತ್ತಮ ಗಾಯಕರು. ಇವತ್ತು ನಾನು ಅವ್ರನ್ನ ಫೋನಲ್ಲಿ ಕರೆದೆ, ಸರ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಒಂದು ಕಚೇರಿನೂ ಕೂಡ ನೋಡಿದಂಗಾಗುತ್ತೆ ಅಂತ ಹೇಳಿದಾಗ ಡಾಕ್ಟರ್ ಸುಭಾಷ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದರು. ಅವರು ಕೂಡ ನಾನು ಸ್ವಾಗತ ಕೋರ್ತಾ. ಹಾಗೇನೆ ಇನ್ನು ಕೆಲವರು ಅತಿಥಿಗಳು ಬರೋದಕ್ಕೆ ಇನ್ನು ಸಾಧ್ಯ ಆಗಿಲ್ಲ, ಅವರು ಕೂಡ ಬಂದು ಜಾಯಿನ್ ಆಗ್ತಾರೆ. ಈ ಒಂದು ಕಾರ್ಯಕ್ರಮನ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಒಂದು ನಿರೂಪಣೆಯನ್ನ ರೇಖಾ ಗೌತಮ್ ಅವರು ಮಾಡ್ತಾರೆ. ಈಗ ಎಲ್ಲ ಗಣ್ಯರಿಂದ ದೀಪನ ಬೆಳಗೋದ್ರ ಮೂಲಕ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮಾಡಿ ನಂತರದಲ್ಲಿ ಮತ್ತೆ ಗಾಯನ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದಷ್ಟು ಬೇಗ ವೇದಿಕೆ ಕಾರ್ಯಕ್ರಮನ ಮುಗಿಸಿ ಎಲ್ರಿಗೂ ಕೂಡ ಗಾಯಕರಿಗೆ ಆಡಲಿಕ್ಕೆ ನಾವು ಅವಕಾಶ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಅನಿತಾ ಅವರು, ನಿರ್ದೇಶಕರು, ಭೀಮಜ್ಯೋತಿ ಸೌಹಾರ್ದ ಸಹಕಾರಿ ಸಂಘ, ಅನಿತಾ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತನ ಕೋರ್ತೇವೆ. ವೇದಿಕೆಯ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಈ ಒಂದು ಜನಚೈತನ್ಯ ಫೌಂಡೇಶನ್ ವತಿಯಿಂದ ಒಂದು ಆಯೋಜಿಸಿರುವಂತಹ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಶೀರ್ಷಿಕೆಯಡಿ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಎಲ್ಲರೂ ದಯವಿಟ್ಟು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡಬೇಕಾಗಿ ವಿನಂತಿ. ಎಲ್ಲರೂ ಒಂಚೂರು ಕ್ಯಾಂಡಲ್ ಹಿಂದೆ ಇಟ್ಕೊಳ್ಳೋಣ, ಟೇಬಲ್ ಒಂಚೂರು ಹಿಂದೆ ಇಟ್ಕೊಳ್ಳೋಣ. ಲಕ್ಷ್ಮಣ ಇದು ಟೇಬಲ್ ಹಿಂದಕ್ಕೆ ಇಟ್ಕೊಳ್ಳಿ ಒಂಚೂರು. ಈಗ ಸಾಲಲ್ಲ ಜಾಗ. ಅಲ್ಲ ಹಿಂದಕ್ಕೆ ಹಿಂದಕ್ಕೆ ಇನ್ನು ಸ್ವಲ್ಪ ಹಿಂದಕ್ಕೆ ಅದು ಮೇಲೆ. ಹಾ ಸಾಕು.
ಈ ಕಡೆ ನೋಡಿ ಸೈಡ್ 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 ಕೊಟ್ಬಿಡು ಬಂದ್ಬಿಡಿ ಸರ್ ಸರ್ ಅವ್ರ ಕೈಲಿ ಕೊಟ್ಬಿಡು ಬಂದ್ಬಿಡಿ ಸೈಡ್ ಸೈಡ್ ಹತ್ರ ಬನ್ನಿ ಮೇಡಮ್ ಇಬ್ರು ಆ ಕಡೆ ಬಂದ್ರೆ ಈ ಒಂದು ಸುಸಂದರ್ಭದಲ್ಲಿ ಒಂದು ದೀಪಾವಳಿ ಮೂಲಕ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕಾಗಿ ವಿನಂತಿ ತಮ್ಮೆಲ್ಲರಿಂದ. ಹಾಗೆ ಜನಚೈತನ್ಯ ಫೌಂಡೇಶನ್ ವತಿಯಿಂದ ಹೀಗೆ ಹಲವಾರು ಕಾರ್ಯಕ್ರಮಗಳು ಮತ್ತಷ್ಟು 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 ಮೂಡ್ಲಿ ಅಂತ ಹೇಳ್ತಾ ಸೆಟ್ರೆ ಹಿಂದೆ ಬನ್ನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರ ಬಾಳಲ್ಲಿ ಹೀಗೆ ಬೆಳಕು ಸದಾ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಸರ್ ಇಲ್ಲಿ ನೋಡಿ ಹಾಗೇನೆ ಓಕೆ ರೆಡಿ ಓಕೆ ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ ಈ ಕಡೆ ತಿರ್ಕೊಳ್ಳಿ. ಈ ಕಡೆ ನೋಡಿ. ಒಬ್ರು ಕ್ಯಾಂಡಲ್ ಇಟ್ಕೊಳ್ಳಿ, ಒಬ್ರು ಕೈ ಇಟ್ಕೊಳ್ಳಿ, ಒಬ್ರು ಕ್ಯಾಂಡಲ್ ಇಟ್ಕೊಳ್ಳಿ. ಹಾಂ ಗುಡ್. ಇಲ್ಲಿ ನೋಡಿ ಓಕೆ ರೆಡಿ ಓಕೆ ರೆಡಿ ಓಕೆ ರೆಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಬೆಳಗುವುದರ ಮೂಲಕ ಎಲ್ಲ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣವನ್ನ ಶ್ರೀ ಎಡೆಯೂರು ಸ್ವಾಮಿ ಉಲ್ಲಾಸ್, ಲೇಖಕರು ಹಾಗೂ ಸಂಸ್ಕೃತಿ ಚಿಂತಕರು ಮೈಸೂರು, ಇವರು ಒಂದು ಮುಖ್ಯ ಭಾಷಣ ಮಾಡಬೇಕಾಗಿ ಈಗ ಕಾರ್ಯಕ್ರಮದ ಪರವಾಗಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆ ಎಂಬ ಅನುಭವ ಮಂಟಪದಲ್ಲಿ ಇರುವ